ಬೆಂಗಳೂರು ಬುಲ್ಸ್ ವರ್ಸಸ್ ಯು ಮುಂಬೈ ಇವತ್ತು ಗುರು ಚಾಲೆಂಜ್ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ. ಬಿಕಾಸ್ ಒನ್ ಸೈಡ್ ಅಲ್ಲಿ ಒಳ್ಳೆ ದಾಳಿ ಮಾಡ್ತಾ ಇದ್ದಾರೆ. PK ಅಲ್ಲಿ ಆಲ್ರೆಡಿ 3 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ಕೊಂಡು ಒಳ್ಳೆ ಕಾನ್ಫಿಡೆಂಟ್ ಇಂದ ಬರ್ತಾ ಇರೋದು ಯು ಮುಂಬೈ ಅವರು. ನಮ್ಮ ಬೆಂಗಳೂರು ಬುಲ್ಸ್ ಆಡಿರೋ 2ಕ್ಕೆ 2 ಕೂಡ ಹೊಗೆ ಹಾಕೊಂಡಿದೆ. ಬಟ್ ಇವತ್ತಿನ ಮ್ಯಾಚ್ ಸಖತ್ ಕ್ರೂಷಿಯಲ್ ಆಗುತ್ತೆ ಮಗ. ಬೆಂಗಳೂರು ಬುಲ್ಸ್ ಏನಾದರೂ ಈ ಒಂದು ಕಾಂಪಿಟೇಷನ್ ಉಳ್ಕೋಬೇಕಂತ ಹೇಳಿದ್ರೆ ಇವತ್ತಿನ ಮ್ಯಾಚ್ನ ಗೆಲ್ಲೇಬೇಕು. ಅದು ಏನಾದರೂ ಆಗಲಿ, ಅಪೋನೆಂಟ್ ಅವರಿದ್ದಾರೆ ಇವರಿದ್ದಾರೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಬಿಕಾಸ್ ನಾವು ಆಲ್ರೆಡಿ ಇರೋ 18 ಮ್ಯಾಚಲ್ಲಿ 2 ಮ್ಯಾಚ್ನ ಸೋತಿದ್ದೀವಿ, ಇನ್ನು 16 ಮ್ಯಾಚ್ ಅಷ್ಟೇ ಇರೋದು. ಇವತ್ತು ಗೆಲ್ಲೇಬೇಕು ಯು ಮುಂಬೈ ವಿರುದ್ಧ. ಬಟ್ ಇದಂತೂ ಸ್ವಲ್ಪ ಕಷ್ಟನೇ ಇದೆ. ಬಿಕಾಸ್ ಯು ಮುಂಬೈ ಆಲ್ರೆಡಿ 3 ಮ್ಯಾಚಲ್ಲಿ ಅರೆನಾ ಸ್ಟಿಲ್ಲರ್ಸ್ ವಿರುದ್ಧ ಲಾಸ್ಟ್ ಮ್ಯಾಚ್ ಆಡಿದ್ರು. ಅದು ಟೈ ಬ್ರೇಕರ್ ಆಗಿ ಅಲ್ಲಿ ಟೈ ಬ್ರೇಕರಲ್ಲಿ ಗೆದ್ಬಿಟ್ಟು ಅರೆನಾ ಸ್ಟಿಲ್ಲರ್ಸ್ ಅವರು. ಇಲ್ಲ ಅಂತ ಹೇಳಿದ್ರೆ ಯು ಮುಂಬೈ ಒಂದು ಮ್ಯಾಚ್ ಕೂಡ ಗೆಲ್ತಾ ಇದ್ರು. ಬಟ್ ಇವತ್ತಿನ ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ ಅವರು ಅದೇನೇ ಮಾಡ್ಕೊಳ್ಳಿ, ಚೇಂಜಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಗೆಲ್ಬೇಕು ಮಗ ಅಷ್ಟೇ ಬೆಂಗಳೂರು ಬುಲ್ಸ್ ಅವರು ಇವತ್ತಿನ ಮ್ಯಾಚಲ್ಲಿ. ಮತ್ತು ಹೆಡ್ ಟು ಹೆಡ್ ನೋಡೋದಾದರೆ ಟೋಟಲ್ ಆಗಿ 22 ಮ್ಯಾಚಸ್ನ ಆಡಿದ್ದಾರೆ ಯು ಮುಂಬೈ ವರ್ಸಸ್ ಬೆಂಗಳೂರು ಮುಖಾಮುಖಿ ಆಗಿರೋದು. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು 6 ಗೆದ್ದಿರೋದು, ಯು ಮುಂಬೈ ಅವರು 16 ಮ್ಯಾಚ್ನ ಗೆದ್ದಿದ್ದಾರೆ. ಅದೆಲ್ಲ ಬಿಟ್ಟಾಕಿ ಅದೆಲ್ಲ ಹಿಂದಿಂದು 11 ಸೀಸನ್ಗಳದ್ದು. ಈಗ 12ನೇದರಲ್ಲಿ ಯು ಮುಂಬೈ ಅವರು ಚೆನ್ನಾಗೇ ಹೋಗ್ತಾ ಇದ್ದಾರೆ. ಬಟ್ ಯು ಮುಂಬೈ ಕಡೆ ಮಾತಾಡಬೇಕು ಅಂತ ಹೇಳಿದ್ರೆ ಯು ಮುಂಬೈದಲ್ಲಂತೂ ಎಲ್ಲರೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಜಿತ್ ಅಂತ ಇದ್ದಾರೆ, ಅವರು ಎವ್ರಿ ಮ್ಯಾಚ್ 3 ಮ್ಯಾಚ್ ಕೂಡ ಕನ್ಸಿಸ್ಟೆನ್ಸಿಂದ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮತ್ತು ಸುನಿಲ್ ಕೂಡ ಕ್ಯಾಪ್ಟನ್ನು ಓಕೆ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಕ್ಯಾಪ್ಟನ್ಸಿ ಅಂತೂ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಈ 7 ಜನ ಪ್ಲೇಯರ್ಸ್ ಇದ್ದಾರಲ್ಲ ಮಗ, ಅಂಕುಶ್ ರಾತಿ ಮತ್ತು ಆಕಾಶ್ ಶಿಂಡೆ, ಯೋಗೇಶ್ ಜಯ, ಇವರೆಲ್ಲರೂ ಫಾರ್ಮಿಗೆ ಬರಲೇಬೇಕು. ಲಾಸ್ಟ್ ಮ್ಯಾಚು ಅದೇ ಥರ ಫಾರ್ಮಿಗೆ ಬಂದೇ ಇಲ್ಲ. ಆಕಾಶ್ ಶಿಂಡೆ, ಅಂಕುಶ್ ರಾತಿ, ಯೋಗೇಶ್ ಜಯ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಬರ್ತಾ ಇಲ್ಲ. ಅದು ಫಸ್ಟ್ ಮ್ಯಾಚ್ ಅಷ್ಟೇ ಪರ್ಫಾರ್ಮ್ ಮಾಡಿದ್ದು. ಅಟ್ಲೀಸ್ಟ್ 2ನೇ ಮ್ಯಾಚಲ್ಲಿ ಕೂಡ ಅದ್ರ ಅರ್ಧ ಪರ್ಫಾರ್ಮ್ ಮಾಡಿದ್ರು, ಗೆದ್ಬಿಡ್ತಾ ಇದ್ವಿ. ಬಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅದಿರಿಜಾ ಮಿಜಾಯಿ ಕೂಡ ಚೆನ್ನಾಗಿ ಸೂಪರ್ 10ನ ತಗೊಂಡ್ರು ಲಾಸ್ಟ್ ಮ್ಯಾಚಲ್ಲಿ. ಅವ್ರು ಬಿಟ್ಟರೆ ಆಶೀಶ್ ಮಲ್ಲಿಕ್ ಕೂಡ ಚೆನ್ನಾಗಿ ಆಡಿದ್ರು, 8 ಪಾಯಿಂಟ್ನ ತಗೊಂಡ್ರು. ಬಟ್ ಆಶೀಶ್ ಮಲ್ಲಿಕ್ ಅದಿರಿಜಾ ಮಿರ್ಜಾ ಇಬ್ಬರು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಈಗ ಆಕಾಶ್ ಶಿಂಡೆ ಅಂಡ್ ಅಂಕುಶ್ ರಾತಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನಿಂದ ಪರ್ಫಾರ್ಮೆನ್ಸ್ ಬರಲೇಬೇಕು. 7 ಜನದಲ್ಲಿ ಇವರಿಬ್ಬರಿಂದ ಅಟ್ಲೀಸ್ಟ್ ಒಂದು 50% ಬರಲೇಬೇಕು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನಿಂದ. ಆಮೇಲೆ ಕೂಡ ಫುಲ್ ಟೀಮು ಕೂಡ ಮೋಟಿವೇಟ್ ಆಗುತ್ತೆ. ಇವಾಗ ಟೀಮಲ್ಲಿ ಲೀಡ್ರೇಗಳೇ ಕರೆಕ್ಟಾಗಿ ಮಾಡ್ತಿಲ್ಲ ಕೆಲಸ ಅಂತ ಹೇಳಿದ್ರೆ ಬೇರೆ ಪ್ಲೇಯರ್ಸ್ಗೆಲ್ಲ ಡೌಟ್ ಬರ್ತಾ ಇರುತ್ತೆ. ಏನೋ ಆಗ್ತಾ ಇದೆ, ನಮ್ಮದು ಪರ್ಫಾರ್ಮೆನ್ಸ್ ಎಲ್ಲ ಡೌನ್ ಆಗ್ತಾ ಇರುತ್ತೆ, ತಲೆಗೆಲ್ಲ ಬರುತ್ತೆ. ಬಟ್ ಅದೆಲ್ಲ ಬಿಟ್ಬಿಟ್ಟು ಇವತ್ತಿನ ಮ್ಯಾಚಲ್ಲಿ ಒಳ್ಳೆ ಕಾಂಪಿಟೇಷನ್ ಮ್ಯಾಚ್ ಇರುತ್ತೆ. ಫಸ್ಟ್ ಮ್ಯಾಚು ನಮ್ಮದು, ಸೆಕೆಂಡ್ ಮ್ಯಾಚ್ ಬೇರೆಯವ್ರದ್ದಿದೆ. ಸೊ ಈ ಒಂದು ಮ್ಯಾಚಲ್ಲಿ ಗೆದ್ದರೆ ಈ ಒಂದು ಕಾಂಪಿಟೇಷನ್ ಉಳ್ಕೋತೀವಿ, ಇಲ್ಲ ಅಂತೇಳಿದ್ರೆ ತುಂಬ ಕಷ್ಟ ಇದೆ. ಬಟ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಎಲ್ಲ ಪ್ಲೇಯರ್ಸು ಕೂಡ ಫಾರ್ಮಿಗೆ ಬರಬೇಕು. ಸೊ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಒಂದು ಸೇಮ್ ಸ್ಟಾರ್ಟಿಂಗ್ 7 ಇರುತ್ತೆ. ಅದರಲ್ಲಿ ಧೀರಜನ್ನು ಕೂರಿಸ್ಬೇಕು ಅಂತ ನನಗೇನೋ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಬಿಕಾಸ್ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ಧೀರಜನ್ನು ಕೂರಿಸಿ ಬೇರೆ ಪ್ಲೇಯರ್ನ ತಗೊಬರ್ಬೇಕು. ಮನೀಶ್ ಧೂಲ್ ಇದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಜಿತೇಂದ್ರ ಯಾದವ್ ಇದ್ದಾರೆ. ಲಾಸ್ಟ್ ಮ್ಯಾಚು ಕೂಡ ಜಿತೇಂದ್ರ ಯಾದವ್ ಸಬ್ಸ್ಟಿಟ್ಯೂಟ್ ಆಗಿ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು, 2 ಟ್ಯಾಕಲ್ ಪಾಯಿಂಟ್ನ ಕೂಡ ತೊಗೊಂಡ್ರು. ಬಟ್ ಬರಲೇಬೇಕು. ಚೇಂಜಸ್ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಬುಲ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಎಲ್ಲ ಪ್ಲೇಯರ್ಸು ಕೂಡ ಸ್ವಲ್ಪ ಡಿಮೋಟಿವೇಟ್ ಆಗಿಬಿಟ್ಟಿರ್ತಾರೆ. ಅವ್ರನ್ನ ಮೋಟಿವೇಟ್ ಮಾಡಿ ಎಳ್ಕೊಬಂದು ಮತ್ತೆ ಮ್ಯಾಟ್ ಮೇಲೆ ಬಿಡಬೇಕು. BC ರಮೇಶ್ ಅವ್ರು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಬಟ್ ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಇವತ್ತಿನ ಮ್ಯಾಚಲ್ಲಿ ನಾವು ಪಾಯಿಂಟ್ಸ್ ಟೇಬಲ್ಲಿ ಫುಲ್ ಬಾಟಮಲ್ಲಿ ಹೋಗ್ಬಿಟ್ಟಿದ್ದೀವಿ. ನಾವು 8 ಓಕೆ, ಒಂದು 11 ಅನಿಸುತ್ತೆ. 11 ಬಾಟಮಲ್ಲಿ. UP ವಾಯ್ತಸ್ ಅವರು 4th ಪ್ಲೇಸಲ್ಲಿದ್ದಾರೆ. ಪ್ಲೋಸ್ ಅಂತ ಬಂದ್ಬಿಡ್ತು, ಪ್ಲೇಸಲ್ಲಿದ್ದಾರೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ ಯು ಮುಂಬೈ ಟೀಮ್ ಅಂತೂ. ಅವರೇನಾದರೂ ಇನ್ನೊಂದು ಮ್ಯಾಚ್ ಗೆದ್ರೆ ಟಾಪ್ ಹೋಗ್ಬಿಡ್ತಾರೆ. ನಮ್ಮ ಬೆಂಗಳೂರು ಬುಲ್ಸು ಬಾಟಮಲ್ಲಿದ್ದೀವಿ ಮಗ. ಒಂದು ಮ್ಯಾಚ್ ಗೆದ್ರೆ ಅಟ್ಲೀಸ್ಟ್ ನಾವು 6th or 7th ಪೊಸಿಷನ್ಗಾದರೂ ಬರ್ತೀವಿ. ಬಟ್ ಅಲ್ಲಿಂದ ಸ್ವಲ್ಪ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಬಟ್ ಇವತ್ತೇನಾದರೂ ಸೋತ್ರೆ ಆಟ್ರಿಕ್ ಸೋಲ್ ಆಗುತ್ತೆ. ಬೆಂಗಳೂರು ಬಾಯ್ಸ್ಗೆಲ್ಲ ಸ್ವಲ್ಪ ಡವ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವಾಗ ಒಂದು ಮ್ಯಾಚ್ ಆದರೆ ಗೆದ್ದರೆ ಒಂದು ಬೂಸ್ಟ್ ಸಿಗುತ್ತೆ. ಆ ಒಂದು ಬೂಸ್ಟೇ ಇಲ್ಲ ಅಂತ ಹೇಳಿದ್ರೆ ನಾವು ಅಂಗಡಿಲಿ ಕೂಡ ಬೂಸ್ಟ್ನ ತೊಗೊಬಂದು ಹಾಲು ಹಾಕೊಂಡು ಕುಡಿಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಥರ ಬೂಸ್ಟ್ ಬರಲ್ಲ. ಸೊ ಬಟ್ ಆ ಒಂದು ಪರ್ಫಾರ್ಮೆನ್ಸ್ ಬರಬೇಕಂತ ಹೇಳಿದ್ರೆ ಇವತ್ತಿನ ಮ್ಯಾಚ್ ಫೈನಲ್ ಮಗ. ಬೆಂಗಳೂರು ಬುಲ್ಸ್ ಅವ್ರು ಗೆದ್ದರೆ ಈ ಒಂದು ಕಾಂಪಿಟೇಷನ್ ಉಳ್ಕೋತಾರೆ. ಬಿಕಾಸ್ ಆಲ್ರೆಡಿ 18 ಮ್ಯಾಚಲ್ಲಿ ಇರೋದೇ ಆಲ್ರೆಡಿ 2 ಸೋತಿದ್ವಿ, 3 ಆಗಿಬಿಡುತ್ತೆ ಇವತ್ತು ಸೋತ್ರೆ. ಬಟ್ ಸೋಲೋದೆಲ್ಲ ಬೇಡ, ನೋಡೋದು ಏನು ಮಾಡ್ತಾರೆ ಅಂತ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಗೆಲ್ಲಬೇಕು, ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಯಾರೆಲ್ಲ ಚೇಂಜಸ್ ಮಾಡ್ಬೋದು, ಯಾರೆಲ್ಲ ಕೂರಿಸ್ಬೋದು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದರೆ ಮಾಡ್ಕೊಳ್ಳಿ. ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆಗಿದೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.